ಹಾಯ್, ನೀವು ಈ ಟೈಮಲ್ಲಿ ಈ ವಿಡಿಯೋ ನೋಡ್ತಿದ್ದೀರಾ ಅಂದರೆ ವಿತೌಟ್ ಪರ್ಪಸ್ ಆದರೆ ನೋಡ್ತಿರಲ್ಲ. ಸೊ ನಿಮಗೆ ಈ ವಿಡಿಯೋ ಸಜೆಸ್ಟ್ ಆಗಿದೆ ಅಂದರೆ ಸ್ಟ್ರಾಂಗ್ ರೀಸನ್ ಇದೆ. 2025 ಎಂಡ್ ಆಯಿತು. ಇನ್ನೇನು 2 to 3 ಮಿನಿಟ್ಸಲ್ಲಿ 2026 ಬರುತ್ತೆ. ನಿಮ್ಮಲ್ಲಿ ಯಾರಾದರೆ ನಾನು ನಾಳೆಯಿಂದ ಹಂಗಿರ್ತೀನಿ ಹಿಂಗಿರ್ತೀನಿ ಅಂತ ಸ್ಟಿಲ್ ಇಲ್ಲಿವರೆಗೂ ಎದ್ದು ಎಣ್ಣೆ ಹೊಡ್ಕೊಂಡು ಕೇಕ್ ಕಟ್ ಮಾಡ್ಕೊಂಡು ಪಾರ್ಟಿ ಮಾಡ್ತಿದ್ರೆ ಅಂದ್ರೆ ನೀವು ಈ ವರ್ಷನೂ ಏನೂ ಮಾಡೋಕ್ಕಾಗಲ್ಲ. ಬಿಕಾಸ್ ನೀವು ಏನಾದ್ರೂ ನಾಳೆ ಚೇಂಜ್ ಆಗಬೇಕು ಅಂದ್ರೆ ನಿಮ್ ಪ್ರಿಪರೇಷನ್ ಬಂದ್ಬಿಟ್ಟು ಪ್ರೀವಿಯಸ್ ನೈಟೇ ಇರಬೇಕು. ಅದು ಬಿಟ್ಟು ನೀವು ಈ ಟೈಮಲ್ಲಿ ಎಣ್ಣೆ ಹೊಡೆದು ನಾಳೆ ಎಷ್ಟೊತ್ತಿಗೆ ಎದ್ದೊಳ್ತೀರಾ ಗೊತ್ತಿಲ್ಲ, ಬಟ್ ನಾನು ಈ ವರ್ಷ ಫುಲ್ಲು ಏನೋ ದಬಾಕ್ ಬಿಡ್ತೀನಿ ಅಂತ ಇಮ್ಯಾಜಿನೇಷನ್ ಅಲ್ಲಿ ಇರ್ತೀರಲ್ಲ, ಅದರಿಂದ ಆಚೆ ಬರ್ರಿ. ರಿಯಾಲಿಟಿ ಹಂಗಿರಲ್ಲ. ನಿಮ್ಗೆ ಇವತ್ತಿರೋ ಮೋಟಿವೇಶನ್ನು, ಇವತ್ತಿರೋ ಜೋಶು ಡೇ ಬೈ ಡೇ ಫೇಡ್ ಆಗ್ತಾ ಬರುತ್ತೆ. ನೀವು ಯಾವತ್ತು ಮೋಟಿವೇಶನ್ ಮತ್ತೆ ಒಂದು ದಿನದಿಂದ ಸ್ಟಾರ್ಟ್ ಮಾಡ್ತೀನಿ ಅಂತಿರಲ್ಲ, ಅದನ್ನೆಲ್ಲ ಬಿಟ್ಬಿಟ್ಟು ಒಂದು ಸ್ಟ್ರಾಂಗ್ ಸಿಸ್ಟಮ್ಸ್ನ, ಡಿಸಿಪ್ಲಿನ್ನ, ಕನ್ಸಿಸ್ಟೆನ್ಸಿನ ಬಿಲ್ಡ್ ಮಾಡ್ಕೊಂಡ್ರೆ ಮಾತ್ರ ಚೇಂಜ್ ಆಗ್ತೀರಾ. ಅದರ್ವೈಸ್ ನೀವು ಎಷ್ಟು ನ್ಯೂ ಇಯರ್ಸ್ ಬಂದ್ರೂ ಏನೂ ಚೇಂಜ್ ಆಗಲ್ಲ. ಸೊ ನೀವು ನಿಮ್ಮ ಲೈಫ್ನ ಚೇಂಜ್ ಮಾಡ್ಕೋಬೇಕು ಅಂದರೆ ಪ್ರೆಸೆಂಟ್ ಈ ಮಿನಿಟ್ ಏನು ಟೈಮ್ ವೇಸ್ಟ್ ಮಾಡ್ತಿದ್ರಲ್ಲ ಅದು ತುಂಬ ಇಂಪಾರ್ಟೆಂಟ್. ಸೊ ನೀವು ಟೈಮ್ ವೇಸ್ಟ್ ಮಾಡ್ತಿಲ್ಲ, ನಾನು ಎಂಜಾಯ್ ಮಾಡ್ತಿದ್ದೀನಿ ಅಂದರೆ ನೋ ಪ್ರಾಬ್ಲಮ್. ನಿಮ್ಮಂಥವ್ರಿಗೆ ವಿಡಿಯೋ ಅಲ್ವೇ ಅಲ್ಲ, ಸ್ಕಿಪ್ ಮಾಡಿ ನೆಕ್ಸ್ಟ್ ವಿಡಿಯೋಗೆ ಹೊರಟೋಗ್ರಿ. ತುಂಬ ಜನ ಕ್ರಿಂಜ್ ಮಾಡೋರಿದ್ದಾರೆ. ಕ್ಯಾಲೆಂಡ್ರಲ್ಲಿ ಒಂದು ಡೇಟ್ ಚೇಂಜ್ ಆಗಿದ ತಕ್ಷಣ, ಒಂದು ಇಯರ್ ಚೇಂಜ್ ಆಗಿದ ತಕ್ಷಣ ಏನೂ ಬದಲಾಗಲ್ಲ ನಿನ್ನ ಲೈಫಲ್ಲಿ ಅಂಟಿಲ್ ನೀನು ಇದನ್ನು ಬದಲು ಮಾಡೋವರೆಗೂ. ನನಗೆ ಈ ನ್ಯೂ ಇಯರ್ ಕಾನ್ಸೆಪ್ಟು, ಈ ಕೇಕ್ ಕಟಿಂಗ್ ಎಲ್ಲ 2021 ಎಂಡ್ ಮಾಡಿದ್ದೀನಿ. ನೀವು ಬದಲಾಗಬೇಕು ಅಂದ್ಕೊಂಡಿದ್ರೆ ಈ ಪ್ರೆಸೆಂಟ್ ಮೂಮೆಂಟ್ ಏನು ಮಾಡ್ತಿದ್ರ ಅದು ನಿಮ್ಮ ಫ್ಯೂಚರ್ನ ಡಿಸೈಡ್ ಮಾಡುತ್ತೆ. ಈಗ ನೀವು ಇದನ್ನು ಮುಗಿಸಿ ನಾಳೆ ರಿಗ್ರೆಟ್ ಪಟ್ಟರೆ ಅದರಿಂದ ಏನೂ ಯೂಸ್ ಇಲ್ಲ. ಪ್ರೆಸೆಂಟ್ ಮೂಮೆಂಟ್ ಮೇಲೆ ಫೋಕಸ್ ಮಾಡಿರಿ. ಸೊ ಯಾರಾದರೆ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತಿದ್ರ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. 2026 ನಿಮ್ಮ ಗೋಲ್ಸ್ ಮೇಲೆ ಸೀರಿಯಸ್ ಆಗಿ ಫೋಕಸ್ ಮಾಡಿರಿ. ಯಾವುದೇ ಕಾರಣಕ್ಕೂ ಮೋಟಿವೇಶನ್ ಮೇಲೆ ಡಿಪೆಂಡ್ ಆಗಬೇಡ್ರಿ. ಮೋಟಿವೇಶನ್ ನಿಮ್ಮನ್ನ ಒಂದಿನ ಡ್ರೈವ್ ಮಾಡ್ಬೋದು, 2 ದಿನ ಡ್ರೈವ್ ಮಾಡ್ಬೋದು. ಆಫ್ಟರ್ ದಟ್ ನಿಮ್ಮ ಮೈಂಡಲ್ಲಿ ಕ್ಲಿಯರ್ ವಿಷನ್ ಇಲ್ಲ ಅಂದರೆ ನೀವು ಲೈಫಲ್ಲಿ ಏನೇನೂ ಅಚೀವ್ ಮಾಡೋಕ್ಕಾಗಲ್ಲ. ಅಚೀವ್ಮೆಂಟ್ ಅಂದರೆ ದೊಡ್ಡದಾಗಿ ಮಾಡಬೇಕು ಅಂತ ಇಲ್ಲ. ನಿನ್ನಲ್ಲೊಬ್ಬ ಇರ್ತಾನಲ್ಲ, ನಿಂಗೆ ಇಷ್ಟ ಇಲ್ಲದೆ ಇರೋ ಕೆಲಸ ಮಾಡ್ತಿರ್ತಾನೆ, ನಿಂಗೆ ಇದು ಮಾಡಬಾರ್ದು ಅಂದರೆ ಅದನ್ನೇ ಮಾಡ್ತಿರ್ತಾನೆ, ಅವ್ನು ಬೀಟ್ ಮಾಡಿದ್ರು ಅದೂ ಅಚೀವ್ಮೆಂಟೇ. ನೀವು 2026 ಸೀರಿಯಸ್ ಆಗಿ ನಿಮ್ಮ ಲೈಫ್ನ ಚೇಂಜ್ ಮಾಡ್ಕೋಬೇಕು ಅಂದರೆ ನನ್ನ ಪೇಜ್ನ ಫಾಲೋ ಮಾಡಿರಿ. ನಿಮಗೆ ಯೂಸ್ಫುಲ್ ಕಂಟೆಂಟ್ ಆದರೆ ಮಾಡ್ತಿರ್ತೀನಿ. ಟೈಮ್ ಪಾಸ್, ಟೈಮ್ ವೇಸ್ಟ್ಗಾದರೆ ಡೆಫಿನೆಟಾಗಿ ನನ್ನ ಚಾನಲ ಫಾಲೋ ಮಾಡಬೇಡ್ರಿ. ಯಾಕಂದರೆ ನಿಮ್ಗೆ ಇಲ್ಲಿ ಯಾವುದೇ ಟೈಮ್ ಪಾಸ್ ಆ್ಯಂಡ್ ಟೈಮ್ ವೇಸ್ಟ್ ಕಂಟೆಂಟ್ ಬರೋಲ್ಲ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್.